ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಗೀತಾ. ನಿಮಗೆಲ್ಲರಿಗೂ ಅರುಣಶ್ರೀ ಕಿಚನ್ಸ್ ಆ್ಯಂಡ್ ಬಾಕ್ಸ್ಗೆ ಸ್ವಾಗತ. ಈ ದಿನದ ವಿಡಿಯೋದಲ್ಲಿ ನಾನು ಶಾವಿಗೆ ಪಾಯಸ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಶಾವಿಗೆ ಪಾಯಸ ಎಷ್ಟು ಚೆನ್ನಾಗಿರುತ್ತೆ ತಿಂದ ಪ್ರತಿಯೊಬ್ಬರಿಗೂ ಗೊತ್ತು. ಆದರೆ ಶಾವಿಗೆ ಪಾಯಸ ಮಾಡುವಾಗ ಸ್ವಲ್ಪ ತಪ್ಪಾದರೆ ಪಾಯಸ ತಣ್ಣಗಾದ ಮೇಲೆ ಗಟ್ಟಿಯಾಗಿ ಮುದ್ದೆ ಆಗುತ್ತೆ. ಸೊ ಹಾಗಾಗದೆ ಪಾಯಸ ತಣ್ಣಗಾದ ಮೇಲೂ ಕೂಡ ಉದುರುದುರಾಗಿ ಕನ್ಸಿಸ್ಟೆನ್ಸಿಯಾಗಿ ಇರಬೇಕಾದ್ರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ಇಷ್ಟವಾದರೆ ಒಂದು ಲೈಕ್ ಮಾಡಿ, ಜೊತೆಗೆ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡಿ. ಗ್ಯಾಸ್ ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಟಿದ್ದೀನಿ ಮೀಡಿಯಂ ಫ್ಲೇಮಲ್ಲಿ. ಇದಕ್ಕೆ ನಾನು ಒಂದು ಕಪ್ಪಷ್ಟು ಶಾವಿಗೆ ಹಾಕಿ ಬ್ರೌನ್ ಕಲರ್ ಬರೋವರೆಗೂ ಉರಿಬೇಕು. ಫ್ರೆಂಡ್ಸ್, ಈ ರೀತಿ ಉರಿದ್ರೆ ಶಾವಿಗೆ ಉದುರುದ್ರಾಗಿ ಚೆನ್ನಾಗಿ ಆಗುತ್ತೆ ರೀ. ಸೊ ಈ ರೀತಿ ಬ್ರೌನ್ ಕಲರ್ವರೆಗೂ ಉರಿಬೇಕು. ಈಗ ಅದೇ ಪ್ಯಾನಲ್ಲಿ ಸುಮಾರು 2 ಸ್ಪೂನಷ್ಟು ತುಪ್ಪವನ್ನು ಹಾಕ್ತಾ ಇದ್ದೀನಿ. ಇದರಲ್ಲಿ ನಾನು ಡ್ರೈ ಫ್ರೂಟ್ಸ್ ಹಾಕಿ ಹುರ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸಣ್ಣಗೆ ಕಟ್ ಮಾಡಿದ ಬಾದಾಮಿ, ಗೋಡಂಬಿ ಮತ್ತು ಪಿಸ್ತಾವನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಬ್ರೌನ್ ಕಲರ್ವರೆಗೂ ಉರಿಬೇಕು. ಇದನ್ನು ನಾನು ಆಮೇಲೆ ಯೂಸ್ ಮಾಡ್ಕೋತೀನಿ. ಈಗ ಒಂದು ಪ್ಯಾನಲ್ಲಿ 1 ಕಪ್ಪಷ್ಟು ಸಕ್ಕರೆ ಹಾಕಬೇಕು. 1 ಕಪ್ ಶಾವಿಗೆ 1 ಕಪ್ ಸಕ್ಕರೆ ಸಿಹಿ ಸರಿ ಹೋಗುತ್ತೆ. ಸೊ ಹಾಗಾಗಿ 1 ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸುಮಾರು 2 ಕಪ್ಪಷ್ಟು ನೀರು ಹಾಕಿ ಕುದಿಯಲು ಬಿಡಬೇಕು. ಸೊ ಈ ರೀತಿ ಕುದಿ ಬಂದ ನಂತರ ಇದಕ್ಕೆ ನಾನು ಹುರಿದಂಥ ಶಾವಿಗೆಯನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಮಾಡೋದ್ರಿಂದ ಶಾವಿಗೆ ತುಂಬ ಟೇಸ್ಟಿ ಆಗುತ್ತೆ, ಉದುರುದುರೇ ಆಗುತ್ತೆ ರೀ. ಸೊ ಗಟ್ಟಿ ಆಗೋದಿಲ್ಲ. ಸೊ ನೋಡಿ, ಈ ರೀತಿ ಕುದಿ ಬಂದಿದೆ. ಈ ರೀತಿ ಕುದಿ ಬಂದ ನಂತರ ಇದಕ್ಕೆ ನಾನು ಹಾಲನ್ನು ಸೇರಿಸ್ಕೋಬೇಕಾಗುತ್ತೆ. ಸೊ ನೋಡಿ, 2 ನಿಮಿಷದವರೆಗೂ ಕುದಿಸಿದ ನಂತರ ಈಗ ಹಾಲನ್ನು ಹಾಕೋಬೇಕು. ಸುಮಾರು 2 ಕಪ್ದಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಮೊದಲಿಗೆ ನಾವು ನೀರಲ್ಲಿ ಹಾಕಿ ಕುದಿಸಿ ನಂತರ ಹಾಲು ಹಾಕಿದರೆ ಪಾಯಸ ಉದುರುದುರಾಗುತ್ತೆ ರೀ. ನಂತರ ಈಗ ಇದಕ್ಕೆ 1 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕಿದ ನಂತರ ಇದಕ್ಕೆ ನಾನು 2 ಏಲಕ್ಕಿಯನ್ನು ಚೆನ್ನಾಗಿ ಪುಡಿ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕಲಿಸ್ಕೋಬೇಕು. ಶಾವಿಗೆ ಕುದ್ದ ನಂತರ ನಾವು ಏಲಕ್ಕಿ ಪುಡಿ ಮಾಡಿ ಹಾಕೋದ್ರಿಂದ ಇದರಲ್ಲಿಂದ ವಾಸನೆ ಚೆನ್ನಾಗಿ ಬರುತ್ತೆ ರೀ. ಸೊ ಕೊನೆಯಲ್ಲಿ ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ಳಿ. ಈಗ ಕೊನೆಯದಾಗಿ ನಾನು ಹುರಿದಿಟ್ಕೊಂಡಂಥ ಡ್ರೈ ಫ್ರೂಟ್ಸನ್ನು ಇದರಲ್ಲಿ ಹಾಕ್ತಾ ಇದ್ದೀನಿ. ನೋಡಿ, ಯಾವುದೇ ಆಗಲಿ ಡ್ರೈ ಫ್ರೂಟ್ಸನ್ನು ಹುರಿದ್ಬಿಟ್ಟು ಕೊನೆಯಲ್ಲಿ ಹಾಕೋದ್ರಿಂದ ಇದರಲ್ಲಿ ತುಪ್ಪವಾಗಿ ಉದುರುದುರಾಗಿ ಟೇಸ್ಟಿಯಾಗಿ ಬರುತ್ತೆ ರೀ. ಸೊ ಹಾಗಾಗಿ ಕೊನೆಯಲ್ಲಿ ಡ್ರೈ ಫ್ರೂಟ್ಸನ್ನು ಹುರಿದಿದ್ದನ್ನು ಇದರಲ್ಲಿ ಹಾಕೋಬೇಕು. ನೋಡಿದ್ರಲ್ಲ, ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮನೆಯಲ್ಲೇ ಶಾವಿಗೆ ಪಾಯಸವನ್ನು ಮಾಡ್ಬೋದು. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.